ಬಿಗ್ ಬಾಸ್ ಮನೆ ಈಗ ರೆಸಾರ್ಟ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಬಿಗ್ ಬಾಸ್ ಇದೀಗ ಮನೆಯಲ್ಲಿ ಎರಡು ಗುಂಪುಗಳಾಗಿವೆ. ಒಂದು ಗುಂಪು ಕೆಲಸ ಮಾಡುವವರ ಮೇಲೆ ಆದೇಶಿಸಬೇಕು. ಅದರಂತೆ ಉಗ್ರಂ ಮಂಜು ಮೋಕ್ಷಿತ ಮೇಲೆ ರೌದ್ರಾವತಾರ ತೋರಿಸಿದ್ದಾರೆ. ಅದನ್ನು ಒರೆಸುವ ಕೆಲಸ ರಜತ್ದಾಗಿದೆ. ಹಾಗೆ ಜಾಮ್ ಇರುವ ಬೆಡ್ರೂಮ್ ಅನ್ನು ರಜತ್ ಮೈ ಮೇಲೆ ಎಸೆಯಲು ಹೋಗಿದ್ದಾರೆ ಚೈತ್ರ. ಮಂಜು ಅವರು ಮೋಕ್ಷಿತಾಗೆ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ಗ್ಲಾಸ್ ಪುಡಿ ಪುಡಿ ಮಾಡಿದ್ದಾರೆ. ಬಟ್ಟೆ ಕೂಡ ವಾಶ್ ಮಾಡಲು ಹೇಳಿದ್ದಾರೆ. ಇದಕ್ಕೆ ಮೋಕ್ಷಿತಾ ಅವರು ಆಗಲ್ಲ ಎಂದು ನಿರಾಕರಿಸಿದ್ದಾರೆ. ಕತ್ತೆ ಕಾಯೋಕೆ ಬಂದಿರೋದು, ತಲೆ ತುಂಬ ಮಣ್ಣು ತುಂಬಿಕೊಂಡರೆ ಹೀಗೆ ಆಗೋದು ಎಂದು ಮೋಕ್ಷಿತಾ ಮೇಲೆ ಅಬ್ಬರಿಸಿದ್ದಾರೆ ಮಂಜು. ಇನ್ನೊಂದೆಡೆ ಚೈತ್ರ ಕುಂದಾಪುರ್ ಮನೆಯಲ್ಲಿ ತಮ್ಮದೇ ಆಟ ಆಡುತ್ತಿದ್ದಾರೆ. ಆದರೆ ಈ ಒಂದು ಆಟದಿಂದ ಕಳಪೆ ಪಟ್ಟ ಪಡೆಯುವುದು ಹೆಚ್ಚಾಗಿದೆ. ಹೆಚ್ಚು ಕಡಿಮೆ 5-6 ಸಲ ಜೈಲಿಗೆ ಹೋಗಿದ್ದಾರೆ. ಅದಕ್ಕೇನು ಸುದೀಪ್ ಒಂದು ಮಾತು ಕೂಡ ಹೇಳಿದ್ದರು. ಸುಮ್ಮನೆ ಅಲ್ಲಿಯೇ ಇದ್ದು ಬಿಡಿ ಅಂತಲೂ ಸಲಹೆ ಕೊಟ್ಟಿದ್ದರು. ಇದರ ಮಧ್ಯೆ ಚೈತ್ರ ಕುಂದಾಪುರ್ ಈ ವಾರ ಕಣ್ಣೀರು ಹಾಕಿದ್ದಾರೆ. ಮನೆಯ ಮಂದಿ ತಮ್ಮನ್ನ ಬಳಿಕ ಬಕ್ರ ಮಾಡುತ್ತಿದ್ದಾರೆ. ಎಲ್ಲರೂ ಹೋಗಿ ಬಂದು ತಮ್ಮ ಮೇಲೇನೆ ಆರೋಪಗಳನ್ನು ಮಾಡುತ್ತಿದ್ದಾರೆ ಅಂತಲೇ ಚೈತ್ರ ಕುಂದಾಪುರ್ ಕಣ್ಣೀರು ಹಾಕಿದ್ದಾರೆ. ಚೈತ್ರ ಕುಂದಾಪುರ್ ಈ ವಾರ ಮನೆಯಿಂದ ಔಟ್ ಆಗ್ತಾರಾ ಗೊತ್ತಿಲ್ಲ. ಆದರೆ ಸದ್ಯದ ಸ್ಥಿತಿ ನೋಡಿದರೆ ಹಾಗೆ ಅನಿಸುತ್ತದೆ. ಮನೆಯಲ್ಲಿ ಇರೋಕೆ ಯೋಗ್ಯ ಅಲ್ವೇ ಅಲ್ಲ ಅಂತ ಇಡೀ ಮನೆ ಹೇಳಿದೆ. ಇಷ್ಟು ಹೇಳಿದ ಮೇಲೂ ಚೈತ್ರ ಏನಾದರೂ ಮಾಡ್ತಾರೋ ಅನ್ನೋ ನಿರೀಕ್ಷೆ ಕೂಡ ಇದೆ. ಮನೆಯ ದೇವರ ಮೂರ್ತಿ ಮುಂದೆ ಕುಳಿತು ತಮ್ಮ ನೋವು ತೊಡೆದುಕೊಳ್ಳುತ್ತಾರೆ. ಆಗ ದೇವರು ಸ್ಪಂದಿಸಿದ್ದಾರಾ ಅನ್ನುವ ಹಾಗೆ ಬಲಗಡೆಯಿಂದ ಹೂವು ಬೀಳುತ್ತದೆ. ಮುಂದೇನು ಆಗುತ್ತದೆ ಏನೋ, ಆದರೆ ಇದೀಗ ಈ ವಿಚಾರ ಹೆಚ್ಚು ಗಮನ ಸೆಳೆಯುತ್ತದೆ. ಆದರೆ ಆ ಒಂದು ಕೆಲಸ ಮಾಡೋ ಬದಲು ಚೈತ್ರ ಕುಂದಾಪುರ್ ಕಣ್ಣೀರು ಹಾಕುತ್ತಿದ್ದಾರೆ. ಈ ಕಣ್ಣೀರು ಕೂಡ ಎಲ್ಲೋ ಒಂದು ಕಡೆಗೆ ಮನೆಯಲ್ಲಿ ಇರೋಕೆ ಮಾಡಿರೋ ಚೈತ್ರಕ್ಕನ ತಂತ್ರವೇ ಅನ್ನುವ ಪ್ರಶ್ನೆ ಕೂಡ ಹುಟ್ಟುತ್ತದೆ ಅಂತಲೂ ಹೇಳಬಹುದು.